ಓಕೆ, ಮಲ್ಟಿಪ್ಲೆಕ್ಸ್ ಸಿನಿಮಾ ಪ್ರದರ್ಶನ ಸಂಸ್ಕೃತಿಗೆ ಬ್ರೇಕ್ ಹಾಕುತ್ತಾ ಈ ಕ್ರಿಕೆಟ್ ಅನ್ನೋ ಪ್ರಶ್ನೆ ಇದೆ. BCCI ಜೊತೆ ಒಪ್ಪಂದಕ್ಕೆ PVR ಮತ್ತು ಐನಾಕ್ಸ್ ಮುಂದಾಗಿದೆಯಾ? ಸಿನಿಮಾ ರೀತಿ ಕ್ರಿಕೆಟ್ ಪ್ರದರ್ಶನ ಮಾಡೋಕೆ ಪ್ಲಾನ್ ಆಗ್ತಾ ಇದೆಯಂತೆ. ಕರ್ನಾಟಕದ ಬೆಂಗಳೂರು, ಧಾರವಾಡ ಸೇರಿದಂತೆ ಮಹಾರಾಷ್ಟ್ರ, ಬೇರೆ ರಾಜ್ಯ ಅಂತ ನೋಡಿದಾಗ ಮಹಾರಾಷ್ಟ್ರ, ಗುಜರಾತ್, ಹೈದರಾಬಾದ್ ಸೇರಿದಂತೆ ಹಲವು ಕಡೆ ಪ್ರದರ್ಶನದ ಸಾಧ್ಯತೆ ಇದೆ. ಸಿನಿಮಾ ಆಕ್ಟ್ ಪ್ರಕಾರ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಸೆನ್ಸಾರ್ ಅಂದ್ರೆ ಥಿಯೇಟರ್ನಲ್ಲಿ PVRನಲ್ಲಿ ಏನು ಪ್ರದರ್ಶನ ಮಾಡೋ ಹಂಗಿಲ್ಲ. ಈಗ ಪರ್ಮಿಷನ್ ತಗೊಂಡಿದ್ದಾರೆ, ವಿ ಡೋಂಟ್ ನೋ. ಒಂದು ವೇಳೆ ಕ್ರಿಕೆಟ್ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕರೆ ಚಿತ್ರರಂಗದ ಗತಿ ಅಧೋಗತಿ ಆಗಿಬಿಡುತ್ತೆ. ಅದರಲ್ಲೂ IPL ಎಲ್ಲ ನಡಿಬೇಕಾದ್ರೆ ಥಿಯೇಟರ್ಗಳು ಈಗಲೇ ಜನರಿಲ್ಲದೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಈ ಬಾರಿ IPL ಮ್ಯಾಚ್ಗಳನ್ನು PVR ಐನಾಕ್ಸ್ನಲ್ಲಿ ಪ್ರದರ್ಶಿಸೋಕೆ ಪ್ಲಾನ್ ಏನು ಮಾಡಿದ್ದಾರೆ? ಕ್ರಿಕೆಟ್ ಪ್ರದರ್ಶನಕ್ಕೆ ಅವಕಾಶ ಸಿಕ್ಬಿಟ್ರೆ ಮನದ ಕಡಲು ಸಿನಿಮಾಗೆ ಸಂಕಷ್ಟ ಫಿಕ್ಸ್. ಓಕೆ, ಈಗ ಸೆನ್ಸಾರ್ ಬೋರ್ಡ್ ಅಥವಾ CBFC ಅಂತ ಕೂಡ ಕರಿತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್. ಇವ್ರು ಪರ್ಮಿಷನ್ ಕೊಡ್ತಾರಾ? ಒಂದು ನೋಡಬೇಕು. ಕೊಟ್ಟರೆ ನೋಡಿ, ಈಗ ಬೇರೆ ಭಾಷೆಯ ಸಿನಿಮಾಗಳು ಬಂದಾಗ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಇರಲ್ಲ. ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಎಷ್ಟೋ ಸಲ ನೋಡಿದ್ದೀವಿ. ನಮ್ಮ ಸ್ಯಾಂಡಲ್ವುಡ್ನ ಬೇಜಾರು ಕೊರಗು ಕೂಡ ಅದೇ. ನಮ್ಗಳಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿನಿಮಾಗಳಿಗೆ ಥಿಯೇಟರ್ ಸಿಗಲ್ವಲ್ಲ ಅಂತ. ಇನ್ನು ಕ್ರಿಕೆಟ್ ಅಂತ ಹಾಕೊಂಡು ಕೂತ್ಬಿಟ್ರೆ ಜನ ಬರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಸಿನಿಮಾಗಳ ಕಥೆ ಏನು ಗೊತ್ತಿಲ್ಲ. ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಮತ್ತು ಇದಕ್ಕೆ ಅವಕಾಶ ಇದೆಯಾ ಈ ರೀತಿಯಾಗಿ ಸಿನಿಮಾ ಥಿಯೇಟರ್ಗಳಲ್ಲಿ ಕ್ರಿಕೆಟ್ ಪ್ರದರ್ಶನ ಮಾಡೋಕ್ಕೆ? ಯಾರಿಂದ ಒಪ್ಪಿಗೆನ ತಗೋಬೇಕು ಇವರು? ಸೆನ್ಸಾರ್ ಅವರಿಂದನಾ, ಅಂದರೆ CBFC ಅವ್ರ ಕಡೆಯಿಂದನಾ? ಅವ್ರು ಪರ್ಮಿಷನ್ ಕೊಡ್ತಾರಾ? ಕೊಟ್ಟರೆ ಸಿನಿಮಾಕ್ಕೆ ಯಾವ ರೀತಿಯ ಹೊಡೆತ ಬೀಳುತ್ತೆ? ನಾವು ಈಗಲೇ ಏಕ್ದಮ್ ಏನೋ ಸುದ್ದಿ ನೋಡಿದ್ವಿ, ಹಿಂಗೆ ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಅದರ ಆಗು ಹೋಗುಗಳನ್ನು, ಸಮಸ್ಯೆಗಳು ಏನಾಗ್ಬೋದು ಅನ್ನೋದನ್ನು ತಜ್ಞರು ಒಂದು ವಿಮರ್ಶೆ ಮಾಡ್ತಾರೆ. ಇದರಿಂದ ಸಿನಿಮಾಗೆ ಈ ರೀತಿಯ ಪೆಟ್ಟು ಬೀಳುತ್ತೆ. ಪ್ರಮುಖವಾಗಿ ನಮ್ಮ ರಾಜ್ಯ ತಗೊಳ್ಳೋಣ. ನಾವು ಹೈದರಾಬಾದು, ಮಹಾರಾಷ್ಟ್ರ ಬೇಡ. ನಮ್ಮಲ್ಲಿ ಏನಾಗ್ಬೋದು, ಈಗ ಮಾಲ್ಗಳಿಗೆ ನೀವು ಹೆಣ್ಗೋ ಮಂತ್ರಿಗೋ ಮಗದೊಂದಕ್ಕೋ ಹೋಗ್ತೀರಿ, ಆಗ ತುಂಬ ಜನ ಸ್ಯಾಂಡಲ್ವುಡ್ನವರು ಕೊಡುವಂತಹ ಕಂಪ್ಲೇಂಟ್ ಏನು ಹೇಳಿ? ದೊಡ್ಡ ದೊಡ್ಡ ಸ್ಟಾರ್ಗಳದ್ದು ಹೆಂಗೋ ಆಗೋಗ್ಬಿಡುತ್ತೆ ಬಿಡಿ. ಪಾಪ ಹೊಸದಾಗೇನೋ ಸಿನಿಮಾ ಕಣ್ ತೆರಿತಾ ಇರುತ್ತೆ, ಅವ್ರುಗಳಿಗೆ ಥಿಯೇಟರೇ ಸಿಗಲ್ಲ. ಮತ್ತು ಈಗ ಕ್ರಿಕೆಟ್ ಅಂತೆಲ್ಲ ಒಂದು ಹಾಕ್ಕೊಂಡು ಕೂತ್ಬಿಟ್ರೆ ಸಿನಿಮಾ ಕಥೆ ಏನಾಗಬೇಡ ಗೊತ್ತಿಲ್ಲ. ಇವರ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ವರ್ಕೌಟ್ ಆಗುತ್ತಾ ಮತ್ತು ಈ ನಿರ್ಧಾರ ಫೈನಲ್ ಆಗಿದೆಯಾ? ಇದಕ್ಕೆ ಒಪ್ಪಿಗೆ ಯಾರು ಕೊಡಬೇಕು? ಅವರು ಒಪ್ಪಿಗೆ ಕೊಡ್ತಾರಾ? ಅದಕ್ಕಿರುವಂತಹ ರೂಲ್ಸ್ಗಳೇನು? ಇದನ್ನು ಒಂದು ವೇಳೆ ಎಲ್ಲವೂ ಇವ್ರು ಅಂದ್ಕೊಂಡಂಗೆ ಆಯಿತು ಅಂದರೆ ಜನ ಹೇಗೆ ರಿಸೀವ್ ಮಾಡ್ತಾರೆ? ಆಗ ಅದು ಸಿನಿಮಾ ಇಂಡಸ್ಟ್ರಿಗಳಿಗೆ, ಸ್ಯಾಂಡಲ್ವುಡ್ಡೋ, ಕಾಲಿವುಡ್ಡೋ, ಟಾಲಿವುಡ್ಡೋ, ಮತ್ತೊಂದು ಮಗದೊಂದು, ಇವಕ್ಕೆ ಹೇಗೆ ಪೆಟ್ಟು ಬೀಳುತ್ತೆ? ಇವು ಬಂದ ನಂತರವೇ ಒಂದು ಡಿಸಿಷನ್ ಆದ ಮೇಲೆಯೇ ಗೊತ್ತಾಗುತ್ತೆ. ಸದ್ಯಕ್ಕೆ ಸುದ್ದಿ ಹಿಂಗೆ ಹರಿದಾಡ್ತಾ ಇದೆಯಪ್ಪ ಸಿನಿಮಾ ಥಿಯೇಟರ್ಗಳಲ್ಲಿ, ಅದರಲ್ಲೂ ಈ ಐನಾಕ್ಸ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಕ್ರಿಕೆಟ್ ಹಾಕಬೇಕು ಅಂತ. ಎಫೆಕ್ಟ್ ಏನೋ ಚೆನ್ನಾಗಿರುತ್ತೆ. ಈಗ ಮ್ಯಾಚ್ ಎಲ್ಲ ನೋಡ್ಬೇಕಾದ್ರೆ ಖುಷಿಯಾಗಿ ನೋಡ್ತಾರೆ. ಬಟ್ ಸಿನಿಮಾ ಏನು ಮಾಡೋದು ಅವಾಗ? ಸಿನಿಮಾ ಪ್ರದರ್ಶನ ಕ್ರಿಕೆಟ್ ಬಂದಾಗ ಹಾಗಾದ್ರೆ ಸಿನಿಮಾ ನಿಲ್ಲಿಸ್ಬಿಡೋದಾ? ವಿ ಡೋಂಟ್ ನೋ. ಸದ್ಯಕ್ಕೆ ಈ ಚರ್ಚೆ ಇದೆಯಂತೆ, ಚರ್ಚಾ ಹಂತದಲ್ಲಿದೆ. ಇದು ಫೈನಲ್ ಡಿಸಿಷನ್ ಏನಾಗುತ್ತೆ, ಇದರ ರೂಪುರೇಷೆಗಳು ಏನಿರುತ್ತೆ, ಗೈಡ್ಲೈನ್ಸ್ ಹೇಗೆ ತರ್ತಾರೆ, ಯಾರಿಗೆ ಪೆಟ್ಟಿದು, ಯಾರಿಗೆ ವರದಾನ, ವಿಲ್ ಸಿ. ಕಾದು ನೋಡೋಣ. ಈಗಲೇ ನಾವು ಅಲ್ಟಿಮೇಟ್ ಡಿಸಿಷನಿಗೆ ಬರೋದು ಬೇಡ, ಹಿಂಗೆ ಆಗಿಬಿಡುತ್ತೆ ಅಂತ.